ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಿಮ್ಗೇನಾದ್ರೂ ಸಮಾಜವನ್ನ ಬದಲಿಸಬೇಕು ಅನ್ನೋ ಮನೋಭಾವ ಇದ್ರೆ ಮೊದಲಿಗೆ ನಿಮ್ಮಲ್ಲಿರುವ ಭಾವನೆಗಳನ್ನ ಬದಲಾಯಿಸ್ಕೋಬೇಕು. ಆಗ ತಾನೇ ಸಮಾಜವು ಬದಲಾಗತ್ತೆ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ತಮಗೂ ಕೂಡ ಗುರುಜಿ, ಇವತ್ತು ಶುಕ್ರವಾರ, ವಿಶೇಷ ಮಾಹಿತಿಯಂತೂ ಕೊಟ್ಟೇ ಕೊಡ್ತೀರಾ ಪ್ರತಿದಿನದಂತೆ. ಇವತ್ತೇನು ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಇವತ್ತಿನ ದಿವಸ ನಾವು 3 ದೇವರುಗಳನ್ನು ಸ್ಮರಣೆ ಮಾಡ್ಕೊಳ್ಳೋ ದಿನ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಮುನೀಶ್ವರ, ಚೌಡೇಶ್ವರಿ, ಪರಿಪೂರ್ಣವಾಗಿ ಚಂದ್ರಮೌಳೇಶ್ವರ, 3ನ್ನ ಸ್ಮರಣೆ ಮಾಡ್ಕೋಬೇಕು. ಅಂದರೆ ಮುನಿಗಳ ವಾಸವಾಗಿರ್ತಕ್ಕಂಥ ಈ ಒಂದು ಬೀಡು, ಅಂದರೆ ಭೂಮಿಯಲ್ಲಿ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮುನೀಶ್ವರನ ಸಂಚಾರ ಭಾಳ ಚೆನ್ನಾಗಿ ಅರಳಿರ್ತಕ್ಕಂಥ ಅನುಗ್ರಹ ಆಲದ ಮರ. ಆಲದ ಮರ ಯಾವತ್ತಿದ್ರೂ ಗುರು ಅನುಗ್ರಹ. ಅಲ್ಲಿರ್ತಕ್ಕಂಥ ಆಲದ ಮರದಲ್ಲಿರ್ತಕ್ಕಂಥ ಶಕ್ತಿ ಸಾಕ್ಷಾತ್ ಮುನೀಶ್ವರ. ನೋಡಿ, ನಾವುಗಳೆಲ್ಲ ಬೆಂಗಳೂರಿಗೆ ಎಲ್ಲರೂ ಜನ ಎಷ್ಟೋ ಬೇರೆ ಊರಿಂದ ಬಂದಾಗ ರಾಮೋಹಳ್ಳಿ ಅಂತಿದೆಕ್ಕಂಥ ಗ್ರಾಮ, ಇಲ್ಲಿ ದೊಡ್ಡಾಲದ ಮರ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಇದು ಮುನೀಶ್ವರನ ಸಂಚಾರ ಅನ್ನೋದೇ ಗೊತ್ತಿಲ್ಲದೆ ಇವತ್ತಿನ ದಿವಸ ದೊಡ್ಡ ಒಂದು ಪಾರ್ಕ್ ಥರ ಮಾಡಿಟ್ಬಿಟ್ಟಿದ್ದಾರೆ. ಅಂದೇ ಉದ್ಯಾನವನ ಮಾಡಿಟ್ಬಿಟ್ಟು ಅಲ್ಲಿರ್ತಕ್ಕಂಥ ಹಾಳು ಮೂಳು ಹೊಲಸು ಗಿಲಸು ಎಲ್ಲರೂ ಇಲ್ಲಿ ಬಂದು ಪಿಕ್ನಿಕ್ ಸ್ಪಾಟ್ ಥರ ಬಂದು ಅಲ್ಲಿ ತಿಂತಾ ಇರ್ತಾರೆ. ಮಾಂಸ ಏನೇನು ತಿಂತಾರೋ ಭಗವಂತನೇ ಬಲ್ಲ. ಅದಕ್ಕೆಲ್ಲ ಯಾವ ಕಾಲಕ್ಕೂ ಮಡಿ ಆಚರಣೆ ಅನ್ನೋದು ಬಹಳ ಮುಖ್ಯ. ಆದ್ದರಿಂದ ಆ ಸಂಚಾರ ಆಲದ ಮರ ಯಾವ ಕಾಲಕ್ಕೂ ಬೆಳೆದು ನಿಂತಿರತಕ್ಕಂಥ ಈ ಒಂದು ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯವ. ಅಂದರೆ ನಮಗೆ ಗೊತ್ತಿಲ್ಲದೆ ಯಾವುದೋ ಮರದ ಕೆಳಗೆ ಹೋಗಿ ತಿನ್ನೋದು, ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಕ್ಷೇತ್ರದಲ್ಲಿ ತಿನ್ನೋದು, ನಮಗೆ ಗೊತ್ತಿಲ್ಲದೆ ಯಾವುದೋ ಬೈಲಲ್ಲಿ ತಿನ್ನೋದು, ಈ ರೀತಿ ಮಾಡಬಾರ್ದು. ನೀವೊಂದು ಪಿಕ್ನಿಕ್ ಅಂತ ಹೋದಾಗ ಗೊತ್ತಿಲ್ಲದೆ ಏನು ಮಾಡಿರ್ತೀರ, ಒಂದು ಬಂಡೆ ಮೇಲೆ ಸರಿ ಆಯಿತು ಒಂದು ಚಾಪೆ ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂತಿರ್ತೀರ. ಆ ಜಾಗದ ವಿಶೇಷತೆ ಗೊತ್ತಿರಲ್ಲ, ಆ ಜಾಗದ ಸ್ಥಳ ಪರಿಚಯ ಗೊತ್ತಿರಲ್ಲ, ಯಾವ ಕಾಲಕ್ಕೂ ಗೊತ್ತಿಲ್ಲದೆ ಇರತಕ್ಕಂಥ ಸ್ಥಳದಲ್ಲಿ ಹೋಗಿ ನಿಮ್ಮ ಪಾಡಿಗೆ ನೀವು ಊಟ ಮಾಡಿರ್ತೀರ. ಆ ದೋಷಗಳು ಮನೆಗೆ ಬಂದ ಮೇಲೆ ಪ್ರಾರಂಭವಾಗುತ್ತೆ. ಪ್ರಾರಬ್ಧ ಕರ್ಮ ಅನ್ನೋದು ಯಾರನ್ನಾದರೂ ಬಿಡುತ್ತಾ? ಖಂಡಿತ ಬಿಡಲ್ಲ. ಅದು ಭೂತ ಪ್ರೇತ ಪಿಶಾಚಗಳಾಗ್ಬೋದು, ಕೆಟ್ಟ ಗಾಳಿ ಆಗ್ಬೋದು, ರೋಗ ರುಜಿನಗಳಾಗ್ಬೋದು, ಅಥವಾ ದೇವತಾ ಸಾನ್ನಿಧ್ಯದ ಓಡಾಡ್ತಕ್ಕಂಥ ದಾರಿ ಆಗಿರ್ಬೋದು, ಜಾಗ ಆಗಿರ್ಬೋದು. ಇಂತಹ ಒಂದು ಸಾನ್ನಿಧ್ಯಕ್ಕೆ ಮುನೀಶ್ವರ ಸಂಚಾರ. ಚೌಡೇಶ್ವರಿ ಅಂದರೆ ಗ್ರಾಮ ದೇವತೆ ಆಗಿರ್ತಕ್ಕಂಥ ಚೌಡೇಶ್ವರಿಗೆ ಇವತ್ತು ವಿಶೇಷವಾಗಿ ಪೂಜೆ ಪುನಸ್ಕಾರಗಳು. ಅಂದರೆ ನಮ್ಮಲ್ಲಿರ್ತಕ್ಕಂಥದ್ದು ಯಾವ ಕಾಲಕ್ಕೂ ವಿಶೇಷವಾಗಿ ರಾಜರಾಜ ಚೋಳನ್ ಅಂತ ಹೇಳಿ ಆ ಮಹಾರಾಜರಾಜ ಚೋಳನ್ ಏನು ಮಾಡ್ತಿದ್ರು, ಚೌಡೇಶ್ವರಿ ಪೂಜೆಯನ್ನು ಅಂದರೆ ಕರುಮಾರಿಯಮ್ಮ ಪೂಜೆಯನ್ನು ಭೂಸ್ಪರ್ಶದಲ್ಲಿ ಹುತ್ತದ ರೀತಿಯಲ್ಲಿ ಅಮ್ಮನವರನ್ನು ಪೂಜೆ ಮಾಡ್ತಾ ಇದ್ದಿದ್ದು ವಿಧಿವಿಧಾನ. ಇದನ್ನು ಚೌಡೇಶ್ವರಿ ಅಂತ ಕರ್ನಾಟಕದಲ್ಲಿ ನಾಗದೇವತೆ ಸ್ವರೂಪದಲ್ಲಿ ಡಮರುಗವನ್ನು ಹಿಡ್ಕೊಂಡಿರತಕ್ಕಂಥ ಅಮ್ಮನವರು, ಕುಂಕುಮ ಬಂಟ್ಲನ್ನು ಇಟ್ಕೊಂಡಿರೋಳು, ಮುತ್ತೈದೆ ಭಾಗ್ಯವನ್ನು ಕೊಡ್ತಕ್ಕಂಥವಳು, ತ್ರಿಶೂಲ ಧಾರಿಣಿ ಆಗಿರ್ತಕ್ಕಂಥವಳು, ಅಭಯ ಅಂಕುಶವನ್ನು ಪಾಶಾಂಕುಶ ಧಾರಿಣಿಯಿಂದಲೇ ನಮ್ಮಲ್ಲಿರ್ತಕ್ಕಂಥ ಪಾಶವನ್ನು ಎಳಿತಕ್ಕಂಥವಳು. ತಾಯಿ ವಾತ್ಸಲ್ಯ ಮಕ್ಕಳಿಗೆ ಪಾಶವನ್ನಾಗಿ ಇಳಿತಕ್ಕಂಥದ್ದು. ಇದಕ್ಕೆ ಚೌಡೇಶ್ವರಿ. ಚಂದ್ರಮೌಳೇಶ್ವರನ ಅನುಗ್ರಹ ಅಂದರೆ ಬೆಟ್ಟದ ಮೇಲೆ ಇರ್ತಕ್ಕಂಥ ಈಶ್ವರನಿಗೆ ಪೂಜೆ ಪುನಸ್ಕಾರ. ಇವತ್ತಿನ ದಿವಸ ಋಷಶೃಂಗ, ಶೃಂಗೇರಿ, ವಿಶೇಷವಾಗಿ ಚಂದ್ರಮೌಳೇಶ್ವರನು ಅಂದರೆ ಬೆಟ್ಟದ ಮೇಲೆ ಎಲ್ಲಿ ಹೋಗಿ ಈಶ್ವರನು ಒಬ್ಬನ್ನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನೋಡಿ, ಯಾರಿಗಾದ್ರೂ ಕೋಪ ಬಂದರೆ ಪಾರ್ವತಿ ದೇವಿ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡ್ರೆ ಏನಂತ ಹೇಳಿದೆ? ದುರ್ಗಾ ಅಂದೆ. ಆದರೆ ಈಶ್ವರನಿಗೇನಾದರೂ ಕೋಪ ಆದರೆ ಅಥವಾ ಈಶ್ವರನಿಗೇನಾದರೂ ಬೇಜಾರಾದರೆ ಅವನು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡ್ರೆ ಏನು ವಿಶೇಷತೆ? ಅವನೇ ಚಂದ್ರಮೌಳೇಶ್ವರ. ಚಂದ್ರನ ತಲೆ ಮೇಲೆ ಇಟ್ಕೊಂಡು ಅವನು ಮೇಲ್ಭಾಗದಲ್ಲಿ ಬೆಟ್ಟದ ಮೇಲೆ ಇದ್ದರೆ ಅವನಿಗೆ ಹೋಗಿ ಅಭಿಷೇಕವನ್ನು ಮಾಡಿದ್ರೆ, ಸೋಮಯಾಗವನ್ನು ಮಾಡಿದ್ರೆ ಎಂಥ ವಿಶೇಷ ಅಂದರೆ ಮಳೆ ಧಾರಾಕಾರವಾಗಿ ಸುರಿಯುತ್ತೆ. 1 ದಿವಸ 2 ದಿವಸ ಅಲ್ಲ, 11 ದಿವಸ ಕರೆಕ್ಟಾಗಿ ಸುರಿಯುತ್ತೆ. ಅಂಥ ವಿಶೇಷವಾಗಿ ಚಂದ್ರಮೌಳೇಶ್ವರನ ವ್ರತ. ಈ ಚಂದ್ರಮೌಳೇಶ್ವರನಿಗೆ ಶಾರದಾದೇವಿ ಅನುಗ್ರಹವನ್ನು ಪಡೆದಿರತಕ್ಕಂಥ ಶೃಂಗೇರಿಯಲ್ಲಿ ಬೆಟ್ಟದ ಮೇಲಿರತಕ್ಕಂಥ ಚೌಡೇಶ್ವರಿ ಅನುಗ್ರಹವನ್ನು ಕೊಟ್ಟಿರ್ತಕ್ಕಂಥದ್ದು. ಸಾಕ್ಷಾತ್ ಮುನೀಶ್ವರ ಸಂಚಾರ ಓಡಾಡಬೇಕಾದ್ರೆ ಮಠ ಮಧ್ಯಾಹ್ನ, ಬೆಳಗಿನ ಜಾವದಲ್ಲಿ, ರಾತ್ರಿ 12 ಗಂಟೆಯಲ್ಲಿ, ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಸಂದಿಗ್ಧ ಕಾಲ. ಅದಕ್ಕೆ 4 ಯಾಮ ಪೂಜೆಯಲ್ಲಿ 2 ಯಾಮ ಪೂಜೆ ಸಾಕ್ಷಾತ್ ಮುನೀಶ್ವರನ ಸಂಚಾರ, 2 ಯಾಮ ಪೂಜೆ ಅಮ್ಮನವರ ಸಂಚಾರ, 1 ಯಾಮ ಪೂಜೆ ಲೋಕ ಸಂಚಾರ. ಅದಕ್ಕೋಸ್ಕರ ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದಕ್ಕೆ ಈಶ್ವರನಿಗೆ ಶಿವರಾತ್ರಿಯಲ್ಲಿ ಅಭಿಷೇಕ ಮಾಡಬೇಕಾದ್ರೆ 4 ಯಾಮಗಳನ್ನು 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ 6 ಈ ರೀತಿ ಅಭಿಷೇಕವನ್ನು 4 ಯಾಮಗಳ ಪೂಜೆಯನ್ನು ಮಾಡಿ ಆ ವಿಶೇಷವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಫಲವನ್ನು ಪರಿಪೂರ್ಣವಾಗಿ ಕೊಡ್ತಕ್ಕಂಥ ದಿನ.
ಚಂದ್ರಮೌಳೇಶ್ವರನ ತಲೆ ಮೇಲಿರ್ತಕ್ಕಂಥ ಚಂದ್ರ, ಮುಕುಟಾಧಾರಿಯಾಗಿರ್ತಕ್ಕಂಥ ಗಂಗಾಧರೇಶ್ವರ, ಗಂಗೆಯನ್ನು ಸುರಿತಾ ಇರತಕ್ಕಂಥ ಸಮಯದಲ್ಲಿ ಅವನಿಗೆ ಬೇಜಾರಾದ ಸಮಯದಲ್ಲಿ ಏಕಾಂಗಿಯಾಗಿರ್ತಕ್ಕಂಥ ಲಿಂಗನ ಅಭಿಷೇಕವನ್ನು ಮಾಡಿದ್ರೆ ಧಾರಾಕಾರವಾಗಿ ಇಡೀ ಜಗತ್ತಿಗೆ ಮಳೆ ಬರ್ತಕ್ಕಂಥ ಸಾಧ್ಯತೆ ಅಲ್ಲ, ನಡೀತಾ ಇರತಕ್ಕಂಥ ಘಟನೆ 11 ದಿವಸಗಳ ಕಾಲ ಬರುತ್ತೆ. ಅದಕ್ಕೆ ನಾವು ಸ್ಮರಣೆ ಮಾಡಬೇಕಾದ್ರೆ ಈ 3 ದೇವತೆಗಳನ್ನ ಇವತ್ತಿನ ದಿವಸ ನೀವು ಮುನಿ ಸಂಚಾರ, ಮುನೀಶ್ವರನೇ ಸ್ವತಃ ವೃಕ್ಷಗಳನ್ನು ಪೂಜೆ ಮಾಡೋದು, ಚೌಡೇಶ್ವರಿ ಎಲ್ಲ ಹುತ್ತಗಳಿಗೆ ಪೂಜೆ ಪುನಸ್ಕಾರ ಮಾಡೋದು, ಬೆಟ್ಟಗಳಿಗೆ ಪೂಜೆ ಮಾಡತಕ್ಕಂಥದ್ದು ಚಂದ್ರಮೌಳೇಶ್ವರದ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರಕೃತಿ ಅಳಿಸಿ ಹೋಗಬಾರದು ಅನ್ನೋದೇ ಬಹಳ ವಿಶೇಷತೆ. ಇದನ್ನು ಯಾರು ಕಾಪಾಡ್ಕೊಂಬಂದಿದ್ದಾರೆ ಅಂದರೆ ಕಾಡು ಜನಗಳು ಬಹಳ ಚೆನ್ನಾಗಿ ಕಾಪಾಡ್ಕೊಂಬಂದಿದ್ದಾರೆ. ಇದರಲ್ಲಿ ನಾವೇನಂತೀವಿ, ಎಷ್ಟೋ ಜನ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಎಲ್ಲರೂ ಈ ಬಳೆಯನ್ನು ಮಾರ್ತಾ ಇದ್ದವರು, ಉಪ್ಪುಗಳನ್ನು ತೆಗಿತಾ ಇದ್ದವರು, ಅದಕ್ಕೆ ಉಪ್ಪಾರರು ಅಂತ ಕರೀತಾರೆ. ಈ ಒಂದು ಜನಾಂಗಗಳಲ್ಲಿ ಎಷ್ಟೋ ವಿಶೇಷವಾಗಿ ಲಿಂಗವನ್ನು ಉಪ್ಪಲ್ಲೇ ಮಾಡಿ ಪೂಜೆನ ಮಾಡ್ತಾರೆ. ಇಲ್ಲ ಈಶ್ವರನಿಗೆ ಯಾವುದೋ ಒಂದು ಹಳೆಯ ದೇವಸ್ಥಾನ, ದೊಡ್ಡ ದೇವಸ್ಥಾನದಲ್ಲಿ ಈಶ್ವರನಿಗೆ ಅನ್ನಾಭಿಷೇಕ ಅಂತ ಅನ್ನವನ್ನು ಮಾಡಿ, ಅನ್ನ ಅಭಿಷೇಕ ಸೇರು ಬಂಡಿ ಎಷ್ಟೋ ಮೂಟೆಗಟ್ಟಲೆ ಪಲ್ಲ ಅನ್ನವನ್ನು ಮಾಡಿ ಆ ಅನ್ನದ ಅಭಿಷೇಕವನ್ನು ಮಾಡಿದಾಗ ಬಹಳ ಸಂತುಷ್ಟಿ ಪಡ್ತಾನೆ ಆ ಚಂದ್ರಮೌಳೇಶ್ವರ, ಈ ಮುನೀಶ್ವರ, ಆ ಚೌಡೇಶ್ವರಿ. ಅದಕ್ಕೆ ಗ್ರಾಮ ಪೂಜೆ ಅಂತ ಕರಿತೀವಿ. ಇಂಥ ಒಂದು ಗ್ರಾಮ ಪೂಜೆ ಶುಕ್ರವಾರದಲ್ಲಿ ನೀವುಗಳು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮಾಡ್ತಕ್ಕಂಥ ಸುದಿನ, ಶುಭ ಹಬ್ಬ, ವಿಶೇಷವಾಗಿರ್ತಕ್ಕಂಥ ಈ ದಿನ ನಾವು ನೆನೆಸ್ಕೋಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ನಿಮಗೆ ಇದೆಲ್ಲ ಗೊತ್ತಿಲ್ಲ, ಎಷ್ಟೋ ಜನ ಹಳೆಬರು ಗೊತ್ತಿದೆ, ಎಷ್ಟೋ ಜನ ಹಳೆಬರು ಇದನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಎಷ್ಟೋ ಹಳೆಯ ಜಾಗದಾಗಿರ್ತಕ್ಕಂಥ ತಮಿಳುನಾಡು ಪ್ರಾಂತದಲ್ಲಿ, ಎಷ್ಟೋ ಹಳೆಯ ಜಾಗ ಆಗಿರ್ತಕ್ಕಂಥ ಮಲೆ ಮಾದೇಶ್ವರ ಅಥವಾ ಎಲ್ಲ ಬಂಡೆಗಳ ಹತ್ರ, ಬೆಟ್ಟಗಳ ಹತ್ರ, ಕೋತಿ ಕಪಿಗಳ ಹತ್ರ ಜೊತೆಗಾಗಿ ಕೂತ್ಕೊಂಡಿದ್ದಾಗ, ಅಂದರೆ ಅಂಥವರು ವಿಶೇಷವಾಗಿ ಈಗ ಕೋತಿಗಳನ್ನ ಹಿಡಿಯೋರು ಅಂತ ಹೇಳ್ತೀವಿ, ಕೋತಿಗಳನ್ನ ಸಾಕೋರು ಅಂತ ಹೇಳ್ತೀವಿ, ಅಂಥವ್ರು ಕೂಡ ಈ ಪೂಜೆಯನ್ನು ಅನ್ನಾಭಿಷೇಕವನ್ನು ಮಾಡಿಸ್ತಾರೆ. ಇಂಥ ಒಂದು ವೈಶಿಷ್ಟ್ಯತೆ ನಮ್ಮ ಜೀವನದಲ್ಲಿ, ನಮ್ಮ ಗ್ರಾಮದಲ್ಲಿ ನಾವುಗಳು ಮಾಡಿಸ್ಕೊಳ್ತಕ್ಕಂಥದ್ದು ಇವತ್ತಿನ ದಿವಸ ನಶಿಸಿ ಹೋಗಿದೆ. ಅಂದರೆ ಗ್ರಾಮ ದೇವತೆ ಅನ್ನೋದು ಇವತ್ತು ಬೆಂಗಳೂರಲ್ಲಿ ಪಟ್ಟಣ ಆಗೋಗಿರೋದ್ರಿಂದ ಗ್ರಾಮ ದೇವತೆಯನ್ನು ಮರ್ತೇ ಹೋಗಿದ್ದಾರೆ. ಅಣ್ಣಮ್ಮ ಬಹಳ ದೊಡ್ಡ ದೇವತೆ, ಗ್ರಾಮ ದೇವತೆ. ಇವತ್ತಿನ ದಿವಸ ಅಲ್ಸೂರಿಗೆ ಹೋದಾಗ ಕೆಂಪಮ್ಮ, ಆ ಕೆಂಪಮ್ಮನೇ ಮರ್ತೇ ಹೋಗಿದ್ದಾರೆ. ಹೀಗೆ ಒಂದೊಂದು ಗ್ರಾಮದಲ್ಲಿ ಅವಳವರೇ ದೇವಿಯಾಗಿರ್ತಕ್ಕಂಥವಳು, ಅವಳನ್ನು ಮರ್ತು ಹೋದಾಗ ಅವಳು ಏನು ಮಾಡ್ತಾಳೆ? ಅದಕ್ಕೆ ನಾವು ಆ ಗ್ರಾಮ ದೇವತೆ ಪೂಜೆಯನ್ನು ಮುನೀಶ್ವರನ ಸಂಚಾರ ಅಂದರೆ ಆ ಸಮಯದಲ್ಲಿ ಮಠ ಮಧ್ಯಾಹ್ನದಲ್ಲಿ ಈಶ್ವರನಿಗೆ ಪೂಜೆಯನ್ನು, ಅನ್ನಾಭಿಷೇಕವನ್ನು ಮಾಡಿಸಿ ಆ ಅನ್ನವನ್ನು ಎಲ್ರಿಗೂ ದಾನವಾಗಿ ಅನ್ನದಾನವನ್ನು ಉಪೇಕ್ಷಪೂರ್ವಕವಾಗಿ ಹಂಚಿದಾಗ ನಿಮಗೆ ಸಿಗ್ತಕ್ಕಂಥ ಆನಂದ, ಅಲ್ಲಿರ್ತಕ್ಕಂಥ ದೋಷಗಳು, ನಮ್ಮಲ್ಲಿರ್ತಕ್ಕಂಥ ಬಾಂಧವ್ಯಗಳು ಹಾಗೆ ಸೆಳೀತಾ ಇರಬೇಕು. ಜೀವನ ಪೂರ್ತಿ ಗ್ರಾಮಗಳು ಸುಭಿಕ್ಷವಾಗಿರಬೇಕು.